ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಜೊತೆ ಸಮಾಲೋಚನೆ ನಡೆಸಿದ್ರು. ನೆಚ್ಚಿನ ನಟನನ್ನ ನೋಡಕ್ಕೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಬಂದು ಮುಗಿಬಿದ್ದಿದ್ರು. ಅವರು ಮುಗಿಬಿದ್ದಿದ್ದ ಹೊಡೆತಕ್ಕೆ ವಿಧಾನಸೌಧದ ಕಿಟಕಿ ಗಾಜೆಲ್ಲ ಪೀಸ್ ಆಗೋಗಿದೆ. ಡಿಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಪವನ್ ಕಲ್ಯಾಣ್ ಬೆಂಗಳೂರು, ಅದರಲ್ಲೂ ವಿಧಾನಸೌಧಕ್ಕೆ ಆಗಮಿಸಿದ್ದರು. ನೆಚ್ಚಿನ ನಟನನ್ನ ನೋಡಲು ಬಂದ ಫ್ಯಾನ್ಸ್ ಕಿಟಕಿ ಗಾಜುಗಳಿಂದ ಪುಡಿ ಮಾಡಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ಪವನ್ ಕಲ್ಯಾಣ್ ಹವಾ. ನೆಚ್ಚಿನ ನಟನನ್ನ ನೋಡಲು ಫ್ಯಾನ್ಸ್ ನುಗ್ಗಲು. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಉಭಯ ರಾಜ್ಯಗಳ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ್ರು. ಆನೆ ಮಾನವ ಸಂಘರ್ಷ, ಮಾವುತರ ತರಬೇತಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ರು. ರಾಜ್ಯದ ಅತಿಥಿಯಾಗಿ ಆಗಮಿಸಿದ ಪವನ್ ಕಲ್ಯಾಣ್ ಅವರನ್ನ ಗೌರವಿಸುವ ವೇಳೆಯೂ ಭದ್ರತಾ ಲೋಪ ಎದ್ದು ಕಾಣಿಸಿತ್ತು. ಸಭೆ ಮಧ್ಯೆಯೇ ಅಭಿಮಾನಿಗಳ ನುಗ್ಗಲು ನಡೆಯಿತು. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತೇನೆ. ಅರಣ್ಯದ ಅರಸಿನ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ. ಕನ್ನಡದಲ್ಲೇ ಮಾತನಾಡಿದ ಪವನ್ ಕಲ್ಯಾಣ್ ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಗೌರವ ಇದೆ ಎಂದರು. ಗಂಧದ ಗುಡಿ ಸಿನಿಮಾದಲ್ಲಿ ಅರಣ್ಯ ಸಂರಕ್ಷಣೆ ಬಗ್ಗೆ ಹೇಳಲಾಗಿದೆ ಎಂದು ಪ್ರಶಂಸಿಸಿದ್ರು. Issue is being sharing borders. I wish I could have learned Kannada to speak from my heart. But what my heart says is, I would like to recite the poetic words of Kuppali Venkatappa Puttappa. ಪವನ್ ಕಲ್ಯಾಣ್ ವಿಧಾನಸೌಧದಿಂದ ತೆರಳುವಾಗ ಅಭಿಮಾನಿಗಳ ನುಗ್ಗಲಿಂದ ವಿಧಾನಸೌಧದ 3ನೇ ಮಹಡಿಯಲ್ಲಿ ಗ್ಲಾಸುಗಳು ಪುಡಿಯಾದವು. ಏತಲ್ಲದೆ ಪೊಲೀಸರು ಅಭಿಮಾನಿಗಳನ್ನ ತಳ್ಳಿದ್ದು ಪೊಲೀಸರ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಯಿತು. ವಿಜಯ್ ಜೊನ್ನಾಳಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಜೊತೆ ಸಮಾಲೋಚನೆ ನಡೆಸಿದ್ರು. ನೆಚ್ಚಿನ ನಟನನ್ನ ನೋಡಕ್ಕೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಬಂದು ಮುಗಿಬಿದ್ದಿದ್ರು. ಅವರು ಮುಗಿಬಿದ್ದಿದ್ದ ಹೊಡೆತಕ್ಕೆ ವಿಧಾನಸೌಧದ ಕಿಟಕಿ ಗಾಜೆಲ್ಲ ಪೀಸ್ ಆಗೋಗಿದೆ. ಡಿಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಪವನ್ ಕಲ್ಯಾಣ್ ಬೆಂಗಳೂರು, ಅದರಲ್ಲೂ ವಿಧಾನಸೌಧಕ್ಕೆ ಆಗಮಿಸಿದ್ದರು. ನೆಚ್ಚಿನ ನಟನನ್ನ ನೋಡಲು ಬಂದ ಫ್ಯಾನ್ಸ್ ಕಿಟಕಿ ಗಾಜುಗಳಿಂದ ಪುಡಿ ಮಾಡಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ಪವನ್ ಕಲ್ಯಾಣ್ ಹವಾ. ನೆಚ್ಚಿನ ನಟನನ್ನ ನೋಡಲು ಫ್ಯಾನ್ಸ್ ನುಗ್ಗಲು. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಉಭಯ ರಾಜ್ಯಗಳ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ್ರು. ಆನೆ ಮಾನವ ಸಂಘರ್ಷ, ಮಾವುತರ ತರಬೇತಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ರು. ರಾಜ್ಯದ ಅತಿಥಿಯಾಗಿ ಆಗಮಿಸಿದ ಪವನ್ ಕಲ್ಯಾಣ್ ಅವರನ್ನ ಗೌರವಿಸುವ ವೇಳೆಯೂ ಭದ್ರತಾ ಲೋಪ ಎದ್ದು ಕಾಣಿಸಿತ್ತು. ಸಭೆ ಮಧ್ಯೆಯೇ ಅಭಿಮಾನಿಗಳ ನುಗ್ಗಲು ನಡೆಯಿತು. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತೇನೆ. ಅರಣ್ಯದ ಅರಸಿನ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ.
ಕನ್ನಡದಲ್ಲೇ ಮಾತನಾಡಿದ ಪವನ್ ಕಲ್ಯಾಣ್ ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಗೌರವ ಇದೆ ಎಂದರು. ಗಂಧದ ಗುಡಿ ಸಿನಿಮಾದಲ್ಲಿ ಅರಣ್ಯ ಸಂರಕ್ಷಣೆ ಬಗ್ಗೆ ಹೇಳಲಾಗಿದೆ ಎಂದು ಪ್ರಶಂಸಿಸಿದ್ರು. The issue is being sharing borders. I wish I could have learned Kannada to speak from my heart. But what my heart says is, I would like to recite the poetic words of Kuppali Venkatappa Puttappa. ಪವನ್ ಕಲ್ಯಾಣ್ ವಿಧಾನಸೌಧದಿಂದ ತೆರಳುವಾಗ ಅಭಿಮಾನಿಗಳ ನೂಕುನುಗ್ಗಲಿಂದ ವಿಧಾನಸೌಧದ 3ನೇ ಮಹಡಿಯಲ್ಲಿ ಗ್ಲಾಸುಗಳು ಪುಡಿಪುಡಿಯಾದವು. ಏತಲ್ಲದೆ ಪೊಲೀಸರು ಅಭಿಮಾನಿಗಳನ್ನ ತಳ್ಳಿದ್ದು ಪೊಲೀಸರ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಯಿತು. ವಿಜಯ್ ಜೊನ್ನಾಳಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಜೊತೆ ಸಮಾಲೋಚನೆ ನಡೆಸಿದ್ರು. ನೆಚ್ಚಿನ ನಟನನ್ನ ನೋಡಕ್ಕೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಬಂದು ಮುಗಿಬಿದ್ದಿದ್ರು. ಅವ್ರು ಮುಗಿಬಿದ್ದಿದ್ದ ಹೊಡೆತಕ್ಕೆ ವಿಧಾನಸೌಧದ ಕಿಟಕಿ ಗಾಜೆಲ್ಲ ಪೀಸ್ ಆಗೋಗಿದೆ. ಡಿಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಪವನ್ ಕಲ್ಯಾಣ್ ಬೆಂಗಳೂರು, ಅದರಲ್ಲೂ ವಿಧಾನಸೌಧಕ್ಕೆ ಆಗಮಿಸಿದ್ದರು. ನೆಚ್ಚಿನ ನಟನನ್ನ ನೋಡಲು ಬಂದ ಫ್ಯಾನ್ಸ್ ಕಿಟಕಿ ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ಪವನ್ ಕಲ್ಯಾಣ್ ಹವಾ. ನೆಚ್ಚಿನ ನಟನನ್ನ ನೋಡಲು ಫ್ಯಾನ್ಸ್ ನೂಕುನುಗ್ಗಲು. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಉಭಯ ರಾಜ್ಯಗಳ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ್ರು. ಆನೆ ಮಾನವ ಸಂಘರ್ಷ, ಮಾವುತರ ತರಬೇತಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ರು. ರಾಜ್ಯದ ಅತಿಥಿಯಾಗಿ ಆಗಮಿಸಿದ ಪವನ್ ಕಲ್ಯಾಣ್ ಅವರನ್ನ ಗೌರವಿಸುವ ವೇಳೆಯೂ ಭದ್ರತಾ ಲೋಪ ಎದ್ದು ಕಾಣಿಸಿತ್ತು. ಸಭೆ ಮಧ್ಯೆಯೇ ಅಭಿಮಾನಿಗಳ ನೂಕುನುಗ್ಗಲು ನಡೆಯಿತು. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲಿಯುತ್ತೇನೆ. ಅರಣ್ಯದ ಅರಸಿನ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ. ಕನ್ನಡದಲ್ಲೇ ಮಾತನಾಡಿದ ಪವನ್ ಕಲ್ಯಾಣ್ ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಗೌರವ ಇದೆ ಎಂದರು. ಗಂಧದ ಗುಡಿ ಸಿನಿಮಾದಲ್ಲಿ ಅರಣ್ಯ ಸಂರಕ್ಷಣೆ ಬಗ್ಗೆ ಹೇಳಲಾಗಿದೆ ಎಂದು ಪ್ರಶಂಸಿಸಿದ್ರು. The issue is being sharing borders. I wish I could have learned Kannada to speak from my heart. But what my heart says is, I would like to recite the poetic words of Kuppali Venkatappa Puttappa. ಪವನ್ ಕಲ್ಯಾಣ್ ವಿಧಾನಸೌಧದಿಂದ ತೆರಳುವಾಗ ಅಭಿಮಾನಿಗಳ ನೂಕುನುಗ್ಗಲಿಂದ ವಿಧಾನಸೌಧದ 3ನೇ ಮಹಡಿಯಲ್ಲಿ ಗ್ಲಾಸುಗಳು ಪುಡಿಪುಡಿಯಾದವು. ಏತಲ್ಲದೆ ಪೊಲೀಸರು ಅಭಿಮಾನಿಗಳನ್ನ ತಳ್ಳಿದ್ದು ಪೊಲೀಸರ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಯಿತು. ವಿಜಯ್ ಜೊನ್ನಾಳಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.